2026 ಪ್ರಗತಿ ಸಂಭ್ರಮ ರಾಜ್ಯ ಮಟ್ಟದ ಬೇಸಿಗೆ ಶಿಬಿರ ಪ್ರಗತಿ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ಈ ಸಂಸ್ಥೆಯಲ್ಲಿ ನಡೀತಿರುವಂಥ ಈ ಶಿಬಿರದಲ್ಲಿ ಶಿಬಿರದ ಬಗ್ಗೆ ಪ್ರಗತಿ ಸಂಸ್ಥೆಯ ಸಂಚಾಲಕರಾಗಿ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಶಾಲೆಗಳಲ್ಲಿ ತುಂಬ ಆ್ಯಕ್ಟಿವಿಟೀಸನ್ನು ಕೊಡ್ತೇವೆ ಮಕ್ಕಳಿಗೆ. ಈಗಾಗಲೇ ನೀವು ನೋಡಿದ್ದಿರ್ಬೋದು, ಅದು ರಾಜ್ಯ ಮಟ್ಟ ತಾಲೂಕು ಮಟ್ಟದ ಪ್ರತಿಭಾ ಕಾರ್ಯದಲ್ಲಿ ಪ್ರಥಮ ಸ್ಥಾನ ಸಿಕ್ಕಿದೆ ಕಳೆದ ವರ್ಷ. ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಹೋದಲ್ಲೆಲ್ಲ ಮಕ್ಕಳು ಕಾರ್ಯಕ್ರಮ ಕೊಡ್ತಾರೆ. ದೇವಸ್ಥಾನದಲ್ಲಿ ಅಲ್ಲೆಲ್ಲ ಸಭೆಗಳಲ್ಲಿ ಕಾರ್ಯಕ್ರಮ ಕೊಡ್ತೇವೆ. ಇನ್ನಷ್ಟು ಮಕ್ಕಳಿಗೆ ಉಣಬಡಿಸಬೇಕು ಅಂತ ಹೇಳೋ ಖುಷಿಯಿಂದ ಉಣಬಡಿಸಬೇಕು. ಹಾಗೆ ಬೇಸಿಗೆ ಶಿಬಿರವನ್ನು ಆ ಮಕ್ಕಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುವ ರೀತಿಯಲ್ಲಿ ಒಂದು ಖುಷಿ ಪಡಿಸಬೇಕು. ಜೊತೆಯಲ್ಲಿ ಕೂಡ ಅವರನ್ನು ಸಂಭ್ರಮಿಸಬೇಕು. ಆ ಬೇಸಿಗೆ ರಜೆಯನ್ನು ಅವರು ಸಂಭ್ರಮಿಸಬೇಕು ಮಕ್ಕಳು. ಆ ಥರ ಒಂದು ಏನಾದರೂ ಆ ಕಾರ್ಯಕ್ರಮ ಹಾಕಿಕೊಳ್ಳುವಂಥ ನಿಟ್ಟಿನಲ್ಲಿ ಬರುವಾಗ ಕಲಾಮಂದಿರನವರು ನಮ್ಮ ಅವರು ಹಾಕಿ ಸುನೀಲಣ್ಣನವರು ಇಬ್ಬರು ಸೇರಿಕೊಂಡು ಒಳ್ಳೆಯ ಕಾರ್ಯಕ್ರಮ ನಡೆಸುವಂತ ಹೇಳಿದರು. ಕಳೆದ ಸಾರಿ ಬೆಳ್ಳಾರಲ್ಲಿ ಕೂಡ ಒಳ್ಳೆಯ ಕಾರ್ಯಕ್ರಮ ನಡೆದಿದೆ. ಅದೇ ರೀತಿಯಲ್ಲಿ ಇನ್ನಷ್ಟು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ನಾವು ಈ ಪ್ರಗತಿ ವಿದ್ಯಾಸಂಸ್ಥೆ ಎಲ್ಲ ನಾವು ಪ್ರಗತಿಯ ಫ್ಯಾಮಿಲಿ, ನಾವು ಹೇಳೋದು ಪ್ರಗತಿ ಫ್ಯಾಮಿಲಿ ಅಂತ ಹೇಳೋದು ಒಂಥರ ಫ್ಯಾಮಿಲಿ ಥರ ಇರ್ತೇವೆ ನಾವು ಇಲ್ಲಿ. ಯಾಕೆ ಪ್ರಗತಿ ಫ್ಯಾಮಿಲಿಯವರು ಇದನ್ನು ಪ್ರಮೋಟ್ ಮಾಡುವ ಮಕ್ಕಳಿಗೆ ಬೇರೆ ಬೇರೆ ರಂಗ ತರಬೇತಿ ಇರ್ಬೋದು, ಕಳೆದ ಸರಿ ಬೇರೆ ಬೇರೆ ಕಾರ್ಯಕ್ರಮ ಈಗಾಗಲೇ ನಡೀತಾ ಉಂಟು. ಅದನ್ನು ಕಾರ್ಯಕ್ರಮ ಹೇಳಿದರೆ ಈಗ ತುಂಬ ಉಂಟು ನಮ್ಮದು. ಕಳೆದ ಸರಿ ಭಕ್ತಿಯ ಭಜನಾ ಕೂಡ ಇಲ್ಲಿ ನಡೆದಿದೆ. ತುಳು ಸಮ್ಮೇಳನ ನಡೆದಿದೆ. ಆ ಕಾರ್ಯಕ್ರಮಕ್ಕೂ ತುಂಬ ಪ್ರೇರಕವಾಗಿ ತುಂಬ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ ನಾವು. ಹಾಗೆ ಈ ವರ್ಷ ಕೂಡ ಮಕ್ಕಳಿಗೆ ಇನ್ನಷ್ಟು ಖುಷಿ ಪಡಬೇಕು. ಬರುವ ವರ್ಷ ಕೂಡ ನಾವು ಮಕ್ಕಳು ಪ್ರಗತಿಗೆ ಹೋಗುವ, ಪ್ರಗತಿಯಲ್ಲಿ ಇನ್ನಷ್ಟು ಕಾರ್ಯಕ್ರಮ ಕೊಡ್ತಾರೆ ಅಂತ ಹೇಳುವಂಥದ್ದು ನಾವು ಮಕ್ಕಳು ಕಂಡುಕೊಳ್ಬೇಕು. ನಾವು ದೊಡ್ಡವರು ಚಿಕ್ಕವರಿರುವಾಗ ನಮಗೆ ಯಾವುದೇ ಒಂದು ಮಕ್ಕಳಿಗೆ ಹೆಚ್ಚಿನ ಮಕ್ಕಳಿಗೆ ಸಿಗುವುದಿಲ್ಲ. ಅದು ಕೂಡ ಪಟ್ಟಣದ ಮಕ್ಕಳಿಗೆ ಅಲ್ಲಿ ಎಲ್ಲಾದರೂ ಹುಡುಕಿದರೆ ಎಲ್ಲೋ ಬೇರೆ ಬೇರೆ ಈ ನಮ್ಮ ಗಾಂಧಾರ ವಿದ್ಯೆ ಇರ್ಬೋದು, ಈ ಕಾರ್ಯಕ್ರಮ ಇದರಲ್ಲಿ ವಿಶೇಷ ತರಬೇತಿಗಳೆಲ್ಲ ಸಿಟಿಯ ಮಕ್ಕಳಿಗೆಲ್ಲ ಸಿಗ್ತದೆ. ಅದು ನಮ್ಮ ಹಳ್ಳಿಯ ಮಕ್ಕಳಿಗೆ ಕೂಡ ಸಿಗಬೇಕು ಒಳ್ಳೆ ನಿಟ್ಟಿನಲ್ಲಿ ಇದನ್ನು ಮಾಡಿದ್ದಾರೆ ಸರ್. ರಾಜ್ಯದಲ್ಲಿ ಪ್ರಗತಿ ವಿದ್ಯಾಸಂಸ್ಥೆ ಒಂದು ಉನ್ನತವಾದ ವಿದ್ಯಾಸಂಸ್ಥೆ. ಇಲ್ಲಿ ರಿಸಲ್ಟ್ ಬರುವಂಥದ್ದು ಕೂಡ ಅತ್ಯಂತ ಹೆಸರಲ್ಲಿ ಒಂದು ಸ್ವಲ್ಪ ಮುಂಚೂಣಿಯಲ್ಲಿದೆ. ರಾಜ್ಯ ಮಟ್ಟದ ಶಿಬಿರಗಳಲ್ಲಿ ಇದಕ್ಕಿಂತ ಮೊದಲು ನಡೆದಿದೆಯಾ? ತುಂಬ ನಡೆದಿದೆ. ಕಬಡ್ಡಿಯನ್ನು ನಾವು 7 ರಾಜ್ಯ ಮಟ್ಟದ ಕಬಡ್ಡಿ ಮಾಡಿದ್ದೇವೆ, ವಿಭಾಗ ಮಟ್ಟದ ಕಬಡ್ಡಿ ಮಾಡಿದ್ದೇವೆ, ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಾಡಿದ್ದೇವೆ, 10ನೇ ಸಾಹಿತ್ಯ ಸಮ್ಮೇಳನ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ದೇವೆ. ಅದೆಷ್ಟೋ ಕಾರ್ಯಕ್ರಮಗಳನ್ನು ನಮ್ಮ ಪ್ರಗತಿ ಸಂಸ್ಥೆಗೆ ಬೆಳ್ಳಿ ಹಬ್ಬದ 25 ವರ್ಷದ ಕಾರ್ಯಕ್ರಮವನ್ನು 25 ದಿನ ಆಚರಣೆ ಮಾಡಿದ್ದೇವೆ ನಾವು. ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ದಿನಕ್ಕೊಂದು ಕಾರ್ಯಕ್ರಮ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ, ಮಕ್ಕಳಿಗೆ ಬೇಕಾದಂಥ ವಿಷಯದಲ್ಲಿ ಬೇರೆ ಬೇರೆ ಟ್ರೈನರ್ಗಳು ಇರ್ಬೋದು, JC ಟ್ರೈನರ್ಗಳು, ಇವರನ್ನೆಲ್ಲ ಕರೆಸಿ ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ನಾವು. ಅದು ಇನ್ನೂ ಅಚ್ಚಳಿಯದೆ ಉಳಿದಿದೆ. ಆದರೆ ಈಗ ಇನ್ನು ಬಂದ ಮಕ್ಕಳಿಗೆ ಮುಂದೆ ಕಳೆದು ಹೋದಂಥ ಕಾರ್ಯಕ್ರಮ ಇನ್ನು ಬಂದ ಮಕ್ಕಳಿಗೆ ಇನ್ನಷ್ಟು ನಾವು ಉಣಬಡಿಸಬೇಕು. ಮಕ್ಕಳಿಗೆ ಇನ್ನಷ್ಟು ಅದನ್ನು ಪ್ರತಿಭೆ ಹೊಂದಬೇಕು. ಈಗಾಗಲೇ ಹೇಳಿದಂಥ ಮಕ್ಕಳಲ್ಲಿರುವಂಥ ಏನು ಕಲೆ ಇದೆ ಅದನ್ನು ಅದಕ್ಕೆ ಬೆಳೆಸಿ ಉಳಿಸುವ ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯವರು ಮಾಡುವಂಥದ್ದು ನಮ್ಮ ಪ್ರಧಾನ ಉದ್ದೇಶ. ಈ ಬೇಸಿಗೆ ಶಿಬಿರಕ್ಕೆ ವಿವಿಧ ವ್ಯಕ್ತಿಗಳು ಸಂಪನ್ಮೂಲ ತುಂಬ ಜನ ಬರ್ತಾರೆ. ಹೆಸರು ಮಕ್ಕಳ ಮನೋತಜ್ಞರಾದಂಥ ಕೃಷ್ಣಮೂರ್ತಿಯವರು ಬರ್ತಾರೆ. ಗಿಲಿ ಮ್ಯಾಜಿಕ್ನಂಥ ಮಕ್ಕಳನ್ನು ಒಂದು ಖುಷಿ ಪಡಿಸುವಂಥ ಅಂಥವ್ರು ಬರ್ತಾರೆ. ಹಾಗೂ ಚಿಕ್ಕ ಮ್ಯಾಜಿಕನ್ನು ಕೂಡ ಮಕ್ಕಳು ನೋಡಿರ್ಬೋದು. ಈಗ ಕಲಿಯುವಂಥದ್ದು ಇದು ಕೂಡ ಇಲ್ಲಿ ಬರ್ತದೆ ಮಕ್ಕಳಿಗೆ. ಹಾಗೇನಿದ್ರು ತಂದೆ ತಾಯಿ ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಕ್ಕಳಿಗೆ ಒಂದು ಆಸ್ತಿಯನ್ನಾಗಿ ಮಾಡುವಂಥ ಮಕ್ಕಳನ್ನು ಬೇರೆ ಬೇರೆ ರೀತಿಯಲ್ಲಿ ತರಬೇತಿಗೋಸ್ಕರ ಕಾತುರಿತಿದ್ದಾರೆ. ಇಲ್ಲಿ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ತಂದೆ ತಾಯಿ ಕರ್ಕೊಂಡು ಹೋಗ್ಲಿಕ್ಕೆ ಇರ್ತಾರೆ ಮಕ್ಕಳನ್ನು. ಫಿಲ್ಮ್ ಆ್ಯಕ್ಟ್ಗಳಿರ್ಬೋದು, ಏನೆಲ್ಲೋ ಮಾಡಲಿಕ್ಕೆ ಏನೇನೋ ಬೇರೆ ಬೇರೆ ಉದ್ದೇಶದಿಂದ ಮಕ್ಕಳು ಪೇರೆಂಟ್ಸ್ ಕಾತರರಾಗಿದ್ದಾರೆ. ಅವರಿಗೆ ಇಂಥದ್ದನ್ನೆಲ್ಲ ನಾವು ಈಗಾಗಲೇ ಇಲ್ಲಿ ತಗೊಂಡು ಬಂದು ನಮ್ಮ ಅಂಗಳದಲ್ಲಿ ಅವರಿಗೆ ಈ ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕೊನೆಯದಾಗಿ ಬೇಸಿಗೆ ಶಿಬಿರದ ಬಗ್ಗೆ ಮಕ್ಕಳಿಗೆ ಮತ್ತು ಕಲಿಸುವಂಥ ಪೇರೆಂಟ್ಸ್ಗೆ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ಜೀವನ ಅಂತ ಹೇಳುವಂಥದ್ದು ಒಂದು ನಶ್ವರ, ಕ್ಷಣಿಕ. ಅದನ್ನು ಖುಷಿಯಲ್ಲಿ ಎಂಜಾಯ್ ಮಾಡಬೇಕು, ಖುಷಿಯಿಂದ ಅನುಭವಿಸಬೇಕು. ನೀವು ಕೂಡ ಹಾಗೆ ಪ್ರತಿಯೊಬ್ಬರು ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆ ಪ್ರತಿಯೊಂದು ಕೊಡಬೇಕು. ಹಾಗೆ ಆ ಖುಷಿಯನ್ನು ಮಕ್ಕಳು ಅನುಭವಿಸಿದೆ ನಿರಂತರ ಮರೆಯಲಾರದಂಥ ಇಡೀ ವರ್ಷದ ಮಕ್ಕಳು ಶಾಲೆಯಲ್ಲಿ ಹೋಗಿ ಏನೆಲ್ಲ ಆಗಲಿ ಜಂಜಾಟದಲ್ಲಿ ಆಟಗಳಲ್ಲಿ ಜಂಜಾಟದಲ್ಲಿ ಬಿದ್ದಿರ್ತಾರೆ, ಕಾಂಪಿಟೇಷನ್ ಬಿದ್ದಿರ್ತಾರೆ. ಇಲ್ಲಿ ಹಾಗಲ್ಲ. ಸ್ವಚ್ಛಂದವಾಗಿ ಖುಷಿಯಿಂದ ಖುಷಿಯನ್ನು ಸಂತೋಷವನ್ನು ಅನುಭವಿಸಿದ್ದೇ ಮುಖ್ಯ ಉದ್ದೇಶ.
ನಮಗೆ ನಿಮಗೆಲ್ಲರಿಗೂ ಕೂಡ ನಮಗೆ ಕೂಡ ಹಾಗೆ ಆ ಮಕ್ಕಳನ್ನ ಮುದ್ದು ಮಕ್ಕಳನ್ನ ದೇವರ ಸ್ವರೂಪಿರಾದ ಯಾವುದೇ ಒಂದು ಗೊತ್ತಿಲ್ಲದಂಥ ಯಾವುದೇ ಕಲ್ಮಶ ಇಲ್ಲದಂಥ ನಿಷ್ಕಲ್ಮಶ ಹೃದಯದ ಮಕ್ಕಳನ್ನ ಅವರನ್ನು ಪೂಜಿಸಿ ಅವರನ್ನು ಆನಂದಿಸಿ ಅವರನ್ನು ಖುಷಿಪಡಿಸಿ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಬೆಳೆಸಿ ಉಳಿಸಿ ಅದನ್ನು ಬೆಳೆಸುವುದೇ ಮಹತ್ತರವಾದ ಉದ್ದೇಶ ಅಂತ ಹೇಳಿ ಭಾವಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ತೊಡಗಿಸ್ಕೊಂಡಿದ್ದೀವಿ. ಓಕೆ.